ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವುದನ್ನು ನಾವು ಸಂಕ್ರಾಂತಿ ಹಬ್ಬ ಅಂತ ಆಚರಿಸ್ತೀವಿ. ಅಂದರೆ ಉತ್ತರಾಯಣ ಕಾಲ ಆರಂಭ. ಇನ್ನೇನು ಕೆಲವೇ ದಿನದಲ್ಲಿ ಸಂಕ್ರಾಂತಿ ಹಬ್ಬ ಬಂತು. ಎಳ್ಳು ಬೆಲ್ಲ ರೆಡಿ ಮಾಡ್ಕೊಂಡಿಲ್ವಾ? ರೆಡಿ ಮಾಡ್ಕೊಳ್ಳೋದಕ್ಕೆ ಸಮಯ ಇಲ್ವಾ? ಹಾಗಿದ್ರೆ ನೀವು ಈ ಸ್ಟೋರಿಗೆ ಒಂದು ಸಲ ವಿಸಿಟ್ ಮಾಡಬೇಕು. ನಿಮಗೆ ಇಲ್ಲಿ ಟೇಸ್ಟಿಂಗ್ ಪೌಡ್ರು ಅಥವಾ ಕಲರ್ ಪೌಡ್ರು ಯೂಸ್ ಮಾಡದೆ ಪರಿಶುದ್ಧವಾಗಿ ತಯಾರು ಮಾಡಿರುವಂತಹ ರೆಡಿ ಎಳ್ಳು ಬೆಲ್ಲ ನಿಮಗಿಲ್ಲಿ ಸಿಗತ್ತೆ. ಈ ಸ್ಟೋರಲ್ಲಿ ಬರೀ ಎಳ್ಳು ಬೆಲ್ಲ ಅಲ್ಲ, ಬೇರೆ ಏನೇನು ಸಿಗುತ್ತೆ ಎಲ್ಲವನ್ನು ಕೂಡ ನಾನು ನಿಮಗಿಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಈ ಸ್ಟೋರ್ ಎಲ್ಲಿದೆ ಅಂತ ಕೂಡ ಹೇಳಬೇಕಲ್ವ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ಈ ಸಂಕ್ರಾಂತಿ ಹಬ್ಬವನ್ನು ಘಟ್ಟದ ಕೆಳಗೊಂದು ಕ್ರಮದಲ್ಲಿ ಆಚರಣೆ ಮಾಡಿದರೆ, ಘಟ್ಟದ ಮೇಲೆ ಇನ್ನೊಂದು ಕ್ರಮದಲ್ಲಿ ಆಚರಣೆ ಮಾಡ್ತಾರೆ. ಹೆಚ್ಚಾಗಿ ಬೆಂಗಳೂರಲ್ಲಿರೋರೆಲ್ಲ ನನಗೆ ಗೊತ್ತಿರುವ ಹಾಗೆ ಎಳ್ಳು ಬೆಲ್ಲ ಬೀರೋದು, ಎಳ್ಳು ಬೆಲ್ಲ ರೆಡಿ ಮಾಡ್ಕೊಳ್ಳೋದು ಎಲ್ಲನೂ ಮಾಡ್ತಾರಲ್ವ. ಹಾಗಿದ್ದರೆ ಬಸವನಗುಡಿಯಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ಟೋರ್ಗೆ ವಿಸಿಟ್ ಮಾಡಿದರೆ ನಿಮಗೆ ಇಲ್ಲಿ ಎಲ್ಲನೂ ಸಿಗತ್ತೆ. ಇಲ್ಲಿ ಕೇವಲ ಎಳ್ಳು ಬೆಲ್ಲ ಮಾತ್ರ ಅಲ್ಲ, ನಿಮಗೆ ಒಟ್ಟಾಗಿ ಮಿಕ್ಸ್ ಮಾಡಿದ್ದು ಸಿಗುತ್ತೆ ಅಥವಾ ಸಪ್ರೇಟಾಗಿಯೂ ಸಿಗುತ್ತೆ. ಸಕ್ಕರೆ ಅಚ್ಚು, ಬೆಲ್ಲದ ಅಚ್ಚು, ಹಾಗೆ ಇನ್ನು ಚಕ್ಕುಲಿ, ಕೋಡ್ಬಳೆ, ಚಿಪ್ಸು, ಹಾಗೆ ನಿಮಗೆ ರೆಡಿ ಮಿಕ್ಸ್ ಅಂದರೆ ಸಾಂಬಾರು ಪೌಡ್ರ್ ಇರ್ಬೋದು ಅಥವಾ ಉಪ್ಪಿಟ್ಟು, ಖಾರ ಭಾತು, ಪೊಂಗಲ್ ಮಿಕ್ಸು ಎಲ್ಲವೂ ಕೂಡ ಸಿಗುತ್ತೆ ನಿಮಗಿಲ್ಲಿ. 54 ವರ್ಷಗಳ ಇತಿಹಾಸವಿರುವ ಈ ಶ್ರೀ ಗುರು ರಾಘವೇಂದ್ರ ಸ್ಟೋರ್ಗೆ ನಾನು ವಿಸಿಟ್ ಮಾಡಿದ್ದೆ. ಹಾಗೆ ಸಂಕ್ರಾಂತಿಗೆ ಬೇಕಾಗಿರುವಂಥ ಅಷ್ಟು ಐಟಮ್ಗಳನ್ನು ನಾನು ಒಂದೇ ಕಡೆಯಿಂದ ತಗೊಂಡು ಬಂದೆ. ಸಕ್ಕರೆ ಹಚ್ಚು ನೋಡಿ, ಬೆಲ್ಲದ ಹಚ್ಚು ಚೆನ್ನಾಗಿದೆಲ್ಲ ನೋಡೋಕ್ಕೆ, ಮೋದಕ್ ಥರನೇ ಕಾಣ್ತಾ ಇದೆ. ಅಲ್ಲೂ ಇದೆ ಕೂಡ ಸ್ವಲ್ಪ ಕಲರ್ ಬ್ಲಾಕಿಶ್ ಇದೆ, ಅದನ್ನು ಬೆಲ್ಲದ ಹಚ್ಚು ಸೇಮ್. ಸಕ್ಕರೆ ಹೆಚ್ಚೆ ಆಗಬೇಕು ಅಂತಿಲ್ಲ, ಈ ಬೆಲ್ಲ ಹಚ್ಚು ಕೂಡ ಯೂಸ್ ಮಾಡ್ಬೋದು. ಸಖತ್ತಾಗಿದೆ. ಇವರು ಇಲ್ಲಿ ಮಂಡ್ಯದಿಂದ ಬೆಲ್ಲ, ಹಾಗೆ ತಿಪಟೂರಿಂದ ಕೊಬ್ಬರಿ, ಹಿರಿಯೂರು ಮತ್ತು ಚಳ್ಳಕೆರೆಯಿಂದ ಕಡಲೆ ಬೀಜನ ತರಿಸ್ತಾರಂತೆ. ಪರಿಶುದ್ಧವಾಗಿರುವ ಎಳ್ಳು ಬೆಲ್ಲ ಇಲ್ಲಿ ಸಿಗತ್ತೆ ನಿಮಗೆ. ನಿಮಗೇನಾದರೂ ಸ್ಟೋರ್ಗೆ ವಿಸಿಟ್ ಮಾಡಿ ಬೈ ಮಾಡೋದಕ್ಕೆ ಟೈಮ್ ಇಲ್ಲ ಅಂತಿದ್ದರೆ 9742822870ಗೆ ಫೋನ್ ಮಾಡಿದರೆ ನೀವಿರುವಲ್ಲಿಗೆ ತಂದು ಕೊಡ್ತಾರೆ. ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಶ್ರೀ ಗುರು ರಾಘವೇಂದ್ರ ಸ್ಟೋರ್ಗೆ ನಾನಂತೂ ವಿಸಿಟ್ ಮಾಡಿ ಹಬ್ಬಕ್ಕೆ ಬೇಕಾಗಿರುವಂಥವುಗಳನ್ನೆಲ್ಲ ತಗೊಂಡು ಬಂದೆ. ಹಾಗೆ ಒಂದಷ್ಟು ಪುಟ್ಟ ವಿಡಿಯೋ ಕೂಡ ಮಾಡ್ಕೊಂಡು ಬಂದು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸಾಕಷ್ಟು ಜನರಿಗೆ ಏನು ಎಳ್ಳು ಬೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಸಮಯ ಇರಲ್ಲ. ಅವರು ಆರಾಮವಾಗಿ ಹೋಗಿ ವಿಸಿಟ್ ಮಾಡಿನೂ ತರಿಸ್ಕೊಳ್ಬೋದು, ಇಲ್ಲ ಫೋನ್ ಮಾಡಿ ಕೂಡ ತರಿಸ್ಕೊಳ್ಬೋದು. ಇದೇ ಥರ ನನ್ನ ವಿಡಿಯೋನ ನೋಡಿ ಪ್ರೋತ್ಸಾಹ ಮಾಡ್ತಾಯಿರಿ. ಮತ್ತೊಂದು ಹೊಸ ವಿಡಿಯೋದ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.